ರೆಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜಯನಗರದಲ್ಲಿರೋ ಕಾರ್ಸಿ ವೆಜ್ ಫೈನ್ ರೆಸ್ಟೋರೆಂಟಿಗೆ ಬಂದಿದೆ. ನಿಜವೂ ಸಖತ್ ಖುಷಿ ಆಯಿತು ಇಲ್ಲಿ ಊಟ. ನಾನ್ ವೆಜಿಟೇರಿಯನು, ಇದು ವೆಜ್ಜು ಹೋಟ್ಲು. ನಾನು ವೆಜಿಟೇರಿಯನ್ ವೆಜ್ಜ ಎಲ್ಲೂ ಇಷ್ಟಪಡೋಲ್ಲ. ಇಲ್ಲಿಗೆ ಬಂದು ಒಂದಷ್ಟು ಅದೇನೇನೋ ಮಾಡಿಕೊಟ್ರು, ಅದು ತಿಂದಾಗ ಸಖತ್ತು ಖುಷಿ ಆಯಿತು. ಏನೇನು ಬಾಳೆ ಹೂವು ಏನೋ ಮಾಡಿಕೊಟ್ರು, ಸಖತ್ ಖುಷಿ ಆಯಿತು. ಫಸ್ಟು ಬಂದ ತಕ್ಷಣ ಅನಿಸುತ್ತೆ ಏನಪ್ಪ ಇದು ದೊಡ್ಡ ಹೋಟ್ಲು, ಇಷ್ಟೊಂದು ರಿಚ್ ಆಗೋದಿಲ್ಲ ಅಂತ. ಫ್ರೆಂಡ್ಲಿ ಬಜೆಟಲ್ಲೇ ತುಂಬ ಒಳ್ಳೆ ಟೇಸ್ಟ್ ಇಷ್ಟ ಆಯಿತು. ಸರ್, ನಿಮಗೆ ವೆಜ್ಜಲ್ಲಿ ಏನು ತುಂಬ ಇಷ್ಟ ಆಗುತ್ತೆ? ಅಂದರೆ ಮನೇಲಿ ಅಮ್ಮ ಮುದ್ದೆ ಮಾಡಿಕೊಡ್ತಾರೆ. ವೆಜ್ಜಲ್ಲಿ ಕಡಲೆಕಾಳು ಸಾಂಬಾರು ಮಾಡ್ತಾರೆ ನಮ್ಮ ಮನೇಲಿ, ನಮ್ಮಮ್ಮ. ಅದು ಸಖತ್. ನಮ್ಮ ಮನೇಲಿ ನಮ್ಮಮ್ಮ ಕಡಲೆಕಾಳು ಸಾಂಬಾರು ಮಾಡ್ತಾರೆ ಊರಿಗೆ ಹೋದಾಗ. ಅದು ಸಖತ್ ಇಷ್ಟ ನನಗೆ. ನಾರ್ಮಲ್ ಆಗಿ ಈ ಥರ ಹೋಟೆಲ್ಗಳಿಗೆಲ್ಲ ಬಂದಾಗ ಫಸ್ಟ್ ಏನು ಆರ್ಡರ್ ಮಾಡ್ತೀರಾ ಸರ್? ಫಸ್ಟು ನಾನ್ ವೆಜ್ ಹೋಗುದೇ ಮಿಲ್ಟ್ರಿ ಹೋಟ್ಲಿಗೆ ಜಾಸ್ತಿ. ಮಿಲ್ಟ್ರಿ ಹೋಟ್ಲು ಊಟ ಆ ಥರ ಹೋಗುದು. ಇದು ವೆಜ್ ಹೋಟ್ಲಿಗೆ ಬಂದರೆ ನಾನು ಈ ಪರೋಟ, ಮುದ್ದೆ, ಈ ಥರ ಹೋಟ್ಲಿಗೆ ಬಂದರೆ ಪರೋಟ ಇದು ಮಾಡ್ತೀನಿ. ಮುದ್ದೆ ಸಿಕ್ಕರೆ ಫಸ್ಟು ಮುದ್ದೆ, ಈ ಕಾಳು ಸಾರು ಬರ್ತದೆ, ಮುದ್ದೆ ಕಾಳು ಸಾರು, ಕಾಳು ಪಲ್ಯ, ಅದನ್ನು ಆರ್ಡ್ರ್ ಮಾಡ್ತೀನಿ. ಸರ್, ಈ ಥರ ಐಫೈ ರೆಸ್ಟೋರೆಂಟ್ಗಳಿಗೆ ಗಿಲ್ಲಿ ಹೋಗಿದ್ದುಂಟಾ, ಅಥವಾ ಆಫ್ಟರ್ ಬಿಗ್ ಬಾಸು ಅಥವಾ ಒಂದು ನೇಮು ಫೇಮು ಬಂದಮೇಲೆ ಈ ಥರ ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನೋದು ಜಾಸ್ತಿ ಆಗಿದೆಯಾ? ಇಲ್ಲ ಮೇಡಮ್, ತುಂಬ ಕಮ್ಮಿ. ಅದೇ ಈಗ ಯಾರಾದರೂ ಸ್ನೇಹಿತರು ಕರೆದ್ರೆ, ಸ್ನೇಹಿತರೆಲ್ಲ ಸಿಗಬೇಕು ಅಂದರೆ ಹೋಗ್ತೀನಿ. ನನಗೆ ತುಂಬ ಇಷ್ಟ ಈ ನಾಟಿ ಸ್ಟೈಲ್, ತುಂಬ ಇಷ್ಟ. ಇದು ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ, ನಾನು ವೆಜ್ಜು ತುಂಬ ಕಮ್ಮಿಯಲ್ಲಿ ಹೋಗ್ತೀನಿ. ಇಲ್ಲಿ ಅದ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಅದು ಏನೋ ಉಂಡೆ, ಇದ್ರ ಬಾಳೆ ಹೂವಲ್ಲಿ ಉಂಡೆ ಏನೋ ಮಾಡಿಕೊಟ್ರು. ಆಮೇಲೆ ವೆಜ್ ಹೆಸರು ಬರ್ತಾ ಇಲ್ಲ, ನಾನ್ ವೆಜ್ ಹೆಸರುಗಳನ್ನ ಹೇಳೋದಾದ್ರೆ ಏನು ಇಷ್ಟ ಆಗುತ್ತೆ ನಾನ್ ವೆಜ್ಜಲ್ಲಿ? ನಾನ್ ವೆಜ್ಜಲ್ಲ, ಅದು ಮಟನ್ ಬಿರಿಯಾನಿ, ಮಟನ್ನು, ಚಿಕನ್, ನಾಟಿ ಕೋಳಿ, ನಲ್ಲಿ ಮುಳೆ. ಸರ್, ಎಷ್ಟು ಬಿಸಿ ಇದ್ದೀರಿ? ಏನು ನಡೀತಾ ಇದೆ? ಸಿನಿಮಾ ಎಲ್ಲಿವರೆಗೂ ಬಂತು? ಸಿನಿಮಾ ಫಸ್ಟ್ ಶೆಡ್ಯೂಲ್ ಆಯಿತು ಮೇಡಮ್. ಒಂದು 20 ದಿನ ಮುಗೀತು, ಇನ್ನೊಂದು 30 ದಿನ ಐತೆ. ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಿಂದ ಸ್ಟಾರ್ಟ್. ಅದಾದರೆ ಹೀರೋಯಿನ್ ಫೈನಲೈಸ್ ಆಯ್ತಾ ಸರ್? ಹೀರೋಯಿನ್ನು ಫೈನಲೈಸ್ ಆಯಿತು ಮೇಡಮ್. ಯಾವಾಗ ಅನೌನ್ಸ್ಮೆಂಟ್ ಮಾಡ್ಬೋದು? ಅನೌನ್ಸ್ಮೆಂಟ್ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು ಅನ್ಸುತ್ತೆ. ಮಂಗಳೂರವರು. ಓಕೆ, ಯಾರು ಸರ್? ನಮ್ಗೆ ಗೊತ್ತಿಲ್ಲ. ಮಂಗಳೂರವ್ರು ಹೀರೋಯಿನ್ ಅಲ್ಲ, ನಮಗೆ ಗೊತ್ತಿಲ್ಲ ಹೀರೋಯಿನ್ ಯಾರು ಅಂತ ಅನೌನ್ಸ್ ಮಾಡಿ. ಅದು ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ. ಸರ್, ಯಾವುದೋ ಒಂದು ಶೂಟಿಂಗ್ದು ವಿಡಿಯೋ ವೈರಲ್ ಆಗಿದೆ, ಅಲ್ಲಿ ಕಾವ್ಯ ಕೂಡ ಇದೆ. ಶೂಟಿಂಗ್ ವಿಡಿಯೋನ? ಶೂಟಿಂಗಲ್ಲಿ ಕಾವ್ಯ ಮಾಡಿದ್ರೆ ವಾಯ್ಸ್ ಬರಲ್ಲ, ಸುಮ್ಮನಿರು. ಇದನ್ನು ತೋರಿಸಿ ನಾನೇ ನೋಡ್ತೀನಿ. ಇಲ್ಲ, ವೈರಲ್ ಆಗಿದೆ. ನಿಜವಾದ ಕಾವ್ಯ ಅವ್ರ ಸಿನಿಮಾದಲ್ಲಿ ಪಳಾರಲ್ಲಿ ಇದ್ದಾರೆ, ಹೇಗೆ? ಅದು ಇನ್ನೂ ಇಲ್ಲ, ಅವ್ರು ಆಲ್ಮೋಸ್ಟ್ ಇಲ್ಲ. ಹೇಳಿದ್ನಲ್ಲ ಮಂಗ್ಳೂರು, ಒಂದಷ್ಟು ಮಾತುಕತೆ ನಡೀತಾವೆ. ಅದೇ ಈಗ ಮುಗಿದ ಮೇಲೆ ಯಾವ್ದು ಮಾಡೋದು ಏನು ಅಂತ. ಬಿಗ್ ಬಾಸ್ ಇದರಲ್ಲಿ ಮೊಬೈಲಲ್ಲಿ ಯಾರು ಹೋಗ್ಬೋದು ಒಳಗಡೆ? ಅದು ಈಗ ಹೇಳೋಕ್ಕಾಗಲ್ಲ ನಿಮಗೆ. ನಿಮ್ಮ ಲಾಸ್ಟ್ ಎಂಡಿಂಗ್ವರೆಗೂ ಅದು ಹೇಳೋಕ್ಕೆ ಆಗಲ್ಲ ನಿಮ್ಗೆ. ಯಾರು ಈ ಥರ ಯಾರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಡಿಸ್ಕಸ್ ಆಗ್ತಾ ಇದೆ, ಗಿಲ್ಲಿ ನಟ ಅವರು ಅಲ್ಲಿ ಜಡ್ಜ್ ಆಗಿ ಬರಬೇಕಾಗಿತ್ತು ಅಂತ. ಅದೇ ಈಗ ಅದು ಎಲ್ಲ ಶೋನು ಎಲ್ರಿಗೂ ಆಗಲ್ಲ ನೋಡಿ. ಈಗ ನಮಗೆ ಅಂತ ಒಂದಷ್ಟು ಶೋ ಇರ್ತವೆ, ನಮಗೆ ಅಂತ ಒಂದು ಶೋ. ಈಗ ಎಲ್ಲ ಶೋ, ಈಗ ನಾನು ಹೋಗಿ ಸಿಂಗಿಂಗ್ ಶೋ ಮಾಡೋಕ್ಕಾಗಲ್ಲ. ಹಂಗೆ ಯಾವ ಶೋ ಮಾಡ್ಬೇಕು, ಹಂಗೆ ಆ ಶೋನ ಅವ್ರು ಮಾಡಿದ್ರೆ ಚೆಂದ. ಸರ್, ಬರೋವರ ಟಾಕ್ಸಿಕ್ ಕೂಡ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ? ನಾನು ಟ್ರೈಲರ್ನೇ ಒಂದು 20 ಸಲ ನೋಡ್ಬಿಟ್ಟೆ. ನಾನು ಬಂದಮೇಲೆ ನಾನು ಫಸ್ಟ್ ಶೋ ಹೋಗ್ತೀನಿ. ಯಶ್ ಅವ್ರನ್ನ ಭೇಟಿ ಏನಾದ್ರು ಇಲ್ಲ, ನಿಮ್ಮ ಸಿನಿಮಾ ಎಲ್ಲ ರಿಲೀಸ್ ಆಗಿ ಅವರು ಫ್ರೀ ಆದ್ಮೇಲೆ